ನೊಂದ ಜೀವಿ ಅಧ್ಯಾಯ 23. ಮೇರಿಯಸ್ಸನ ಬಲ ಭುಜಕ್ಕೆ ಮತ್ತೆ ಗುಂಡು ತಾಕಿತು. ಆಗ ಅವನನ್ನು ಯಾರೋ ಹಿಂದಿನಿಂದ ಹಿಡಿದರು. ಅಯ್ಯೋ, ನನ್ನನ್ನು ಸಿಪಾಯಿಗಳು ಹಿಡಿದರಲ್ಲ, ನಾನು ಖೈದಿ, ಇನ್ನು ನನ್ನನ್ನು ಅವರು ಉಳಿಸುವುದಿಲ್ಲ, ನನ್ನನ್ನು ಗುಂಡಿಕ್ಕಿ ಕೊಂದೇ ಬಿಡುವರು ಎಂದು ಅವನು ಚೀರುವುದರಲ್ಲಿದ್ದ. ಕಾಸೆಟ್ಟಳ ರೂಪು ಲಾವಣ್ಯ ಅವನ ಮನದ ಜವನಿಕೆಯ ಮೇಲೆ ತೂರಿ ಮಾಯವಾದವು. ಹೌದು, ಮೇರಿಯಸ್ ಬಂಧನಕ್ಕೆ ಸಿಕ್ಕಿಬಿದ್ದ. ಮೇರಿಯಸ್ ಜಾನ್ ವಾಲ್ಜಾನನ ಖೈದಿಯಾದ. ಗಾಯಗೊಂಡು ಅಲ್ಲಿ ಬಿದ್ದಿದ್ದವರ ಮೇಲೆ ಮತ್ತಾರೂ ಕರುಣೆ ತೋರಲಿಲ್ಲ. ಅಂದು ನಡೆದ ಆ ಕದನದಲ್ಲಿ ಜಾನನು ಒಬ್ಬರ ಮೇಲೂ ಕೈ ಮಾಡಲಿಲ್ಲ. ಆತ್ಮರಕ್ಷಣೆಗಾಗಿಯಾದರೂ ಹಿಂಸೆಯ ಯೋಚನೆ ಅವನಿಗೆ ಬರಲಿಲ್ಲ. ಅಲ್ಲಿ ಬಿದ್ದಿದ್ದ ಕ್ರಾಂತಿಯೋಧರೊಬ್ಬೊಬ್ಬರನ್ನೂ ಮೆಲ್ಲಗೆ ಎತ್ತಿ ಅವನು ಅಂಗಡಿಯೊಳಕ್ಕೆ ಸಾಗಿಸಿ ಅವರ ಗಾಯಗಳಿಗೆ ಬಟ್ಟೆ ಸುತ್ತಿ ಬಿಗಿದು ರಕ್ತಸ್ರಾವವನ್ನು ನಿಲ್ಲಿಸಿದನು. ಗುಂಡುಗಳ ಸುರಿಮಳೆಯಲ್ಲೂ ಅವನು ತನ್ನ ದಯಾಮಯ ಕಾರ್ಯವನ್ನು ಮಾಡುತ್ತಲೇ ಇದ್ದ. ಆದರೆ ಗುಂಡಿನ ಸುರಿಮಳೆ ಜಾನನನ್ನು ಕೊಲ್ಲಲು ಇಚ್ಛಿಸಲಿಲ್ಲ. ಆತ್ಮಹತ್ಯೆಗಾಗಿ ಅವನು ಆ ಯಮನ ಎಡೆಗೆ ನುಗ್ಗಿದ್ದನೆಂದು ಹೇಳುವುದಾದರೆ ಅವನಿಗೆ ಸೋಲೇ ಸಿದ್ಧಿಸಿತು. ಆದರೆ ಆತ್ಮಹತ್ಯೆಯು ಅವನ ಉದ್ದೇಶವಾಗಿರಲಾರದು, ಅದು ಅಧರ್ಮ ಎಂದು ಅವನು ತಿಳಿದಿದ್ದ. ಮೇರಿಯಸ್ಸನ ತೋಳಿಗೆ ತುಪಾಕಿಯ ಏಟು ತಾಗುತ್ತಲೇ ಜಾನ್ ಛಂಗನೆ ಅವನ ಸಮೀಪಕ್ಕೆ ಹಾರಿ ನೆಲಕ್ಕೆ ಬೀಳುವ ಮುನ್ನ ಅವನನ್ನು ಹಿಡಿದು ಎತ್ತಿ ಅಂಗಡಿಯೊಳಕ್ಕೆ ಸಾಗಿಸಿದ. ಆ ಗಳಿಗೆಗೆ ಸರಿಯಾಗಿ ಸಿಪಾಯಿಗಳು ಜೈಕಾರ ಮಾಡುತ್ತಾ ಬಾಗಿಲಿಗೇ ಬಂದರು. ಪಟಪಟನೆ ಅಂಗಡಿಯ ಕಿಟಕಿಗಳ ಮೇಲೂ ಗೋಡೆಗಳ ಮೇಲೂ ಗುಂಡು ಹಾರಿಸಲು ಮೊದಲು ಮಾಡಿದರು. ಅಪಾಯದ ಪರಮಾವಧಿ ಬಾಯಿ ತೆರೆದು ನಿಂತಿತ್ತು. ಯುವಕನೊಂದಿಗೆ ತಪ್ಪಿಸಿಕೊಳ್ಳಲು ದಾರಿ ಕಾಣದಾಯಿತು. ಜಾನ್ ಪಾಪ ಅತ್ತಿತ್ತ ಸುತ್ತಲೂ ಹುಚ್ಚನಂತೆ ನೋಡಿದ. ಕಣ್ಣಿಂದಲೇ ಅಲ್ಲೊಂದು ಗುಳಿ ತೋಡಿ ಅದರೊಳಕ್ಕೆ ಧುಮುಕಬಹುದಲ್ಲ ಎಂಬ ಯೋಚನೆ ಹೊಳೆದವನ ಹಾಗೆ ನಿರಾಶೆಯ ನೆಟ್ಟ ನೋಟದಿಂದ ನೆಲವನ್ನು ನೋಡಿದ. ಆಗ ಅವನ ದೃಷ್ಟಿಗೆ ಅಲ್ಲೇ ಮೂಲೆಯಲ್ಲಿದ್ದ ಒಂದು ಹಳ್ಳ ಕಾಣಿಸಿತು. ಅದರ ಮೇಲೆ ಕಬ್ಬಿಣದ ಸಲಾಕಿಗಳಿಂದ ಮಾಡಿದ ಮುಚ್ಚಳವನ್ನು ಹಾಕಿದ್ದರು. ಹಿಂದೆ ಎಷ್ಟೋ ಬೋನುಗಳಿಂದ ತಪ್ಪಿಸಿಕೊಂಡಿದ್ದವನಾದ್ದರಿಂದ ಅದರ ಗುಟ್ಟು ಅವನಿಗೆ ಆ ಕ್ಷಣವೇ ಗೋಚರವಾಯಿತು. ಮುಚ್ಚಳವನ್ನು ಎತ್ತುವುದು, ಮೇರಿಯಸ್ಸನ ದೇಹವನ್ನು ಹೆಗಲ ಮೇಲೆ ಏರಿಸುವುದು, ಮೊಣಕೈ ಮಂಡಿಗಳನ್ನು ಊರಿ ಅದರೊಳಕ್ಕೆ ಇಳಿಯುವುದು, ಮತ್ತೆ ಮುಚ್ಚಳವನ್ನು ಬಲಗೈಯಿಂದ ಎಳೆದು ಹಳ್ಳವನ್ನು ಯಥಾಸ್ಥಿತಿಯಾಗಿ ಮಾರ್ಪಡಿಸುವುದು, 10 ಅಡಿ ಆಳದಲ್ಲಿ ತಳದಲ್ಲಿ ಹಾಸಿದ್ದ ಚಪ್ಪಡಿಯ ಮೇಲೆ ಕಾಲೂರುವುದು, ಇವೆಲ್ಲವನ್ನೂ ಅವನು ಅರ್ಧ ನಿಮಿಷದಲ್ಲೇ ರಾಕ್ಷಸನಷ್ಟು ಶಕ್ತಿಯಿಂದ, ಗಿಡುಗದಷ್ಟು ವೇಗದಿಂದ, ಹುಚ್ಚನಷ್ಟು ಸಂಭ್ರಮದಿಂದ ನೆರವೇರಿಸಿದನು. ನೆಲದಡಿಯಲ್ಲಿ ಉದ್ದನೆಯ ಗವಿ ಒಂದು ಅವನಿಗೆ ಕಾಣಿಸಿತು. ಅಲ್ಲಿಯ ಶಾಂತಿ ಭಯಂಕರ ಶಾಂತಿ, ಕತ್ತಲು ಕಗ್ಗತ್ತಲು. ಹಿಂದೊಮ್ಮೆ ಬೀದಿಯ ಪಕ್ಕದ ಗೋಡೆಯ ಮೇಲಿಂದ ದೇವಮಂದಿರದೊಳಕ್ಕೆ ಧುಮುಕಿದ ನೆನಪು ಬಂತು ಅವನಿಗೆ. ಆಗ ಅವನ ಹೆಗಲ ಮೇಲೆ ಕಾಸೆಟ್ಟಳು. ಈಗ ಮೇರಿಯಸ್. ಜಾನ್ ವಾಲ್ಜಾನ್ ಇಳಿದದ್ದು ಪ್ಯಾರಿಸ್ ನಗರದ ಒಳಚರಂಡಿ. ಸಾವು ತಾಂಡವವಾಡುತ್ತಿದ್ದ ಮೇಲು ನೆಲದಿಂದ ಅವನು ಆ ಸುರಂಗಕ್ಕೆ ಧುಮುಕಿದ್ದ. ಅವನ ಹೆಗಲ ಮೇಲೆ ನಿಶ್ಚೇತನವಾಗಿದ್ದ ಯುವಕನ ಹೃದಯ ಮಿಡಿಯುತ್ತಿತ್ತೋ ಇಲ್ಲವೋ ಅವನಿಗೆ ತಿಳಿಯದು. ಅವನ ಕಣ್ಣು ಕತ್ತಲೆಗಟ್ಟಿತು. ಅವನಿಗೆ ಕಿವುಡು ಬಡಿಯಿತು. ಆದರೆ 1-2 ನಿಮಿಷಗಳಲ್ಲಿ ಪರಿಸ್ಥಿತಿ ಕೊಂಚ ಉತ್ತಮಗೊಂಡಾಗ ಅವನ ತಲೆಯ ಮೇಲುಗಡೆ ನಡೆಯುತ್ತಿದ್ದ ಮರಣ ನರ್ತನದ ಪ್ರತಿಧ್ವನಿ ಅಸ್ಪಷ್ಟವಾಗಿ ಅವನಿಗೆ ಕೇಳಿಸಿತು. ಕಾಲ ಕೆಳಗೆ ಕಲ್ಲು ಸಾಲು ಭದ್ರವಾಗಿತ್ತು. ಅವನಿಗೆ ಬೇಕಾಗಿದ್ದದ್ದೂ ಅಷ್ಟೇ. ಅವನು ಬಲಕ್ಕೂ ಎಡಕ್ಕೂ ಕೈ ನೀಡಿ ಚರಂಡಿಯ ಅಕ್ಕಪಕ್ಕಗಳನ್ನು ಮುಟ್ಟಿ ನೋಡಿದ. ಒಂದು ಹೆಜ್ಜೆ ಮುಂದಿಟ್ಟಾಗ ಕಾಲು ಜಾರಿತು. ಅಲ್ಲಲ್ಲಿ ಕಲ್ಲು ಸಂದಿನಲ್ಲಿ ಹಳ್ಳ ಕೊಳ್ಳಗಳಿದ್ದವು. ಉಸಿರಾಡುವುದೇ ಕಷ್ಟವಾಯಿತು. ಬರುತ್ತಾ ಕಣ್ಣಿಗೆ ಕತ್ತಲು ಕಡಿಮೆಯಾಯಿತು. ತಾನು ಕೆಳಕ್ಕಿಳಿದ ಹಳ್ಳವನ್ನೂ ಅದರ ಮುಚ್ಚಳವನ್ನೂ ಸಿಪಾಯಿಗಳು ಪತ್ತೆ ಹಚ್ಚುವ ಮುನ್ನ ಮುಂದಕ್ಕೆ ನಡೆದು ಅವರಿಂದ ತಪ್ಪಿಸಿಕೊಳ್ಳಬೇಕಾದ್ದೇ ತನ್ನ ಕರ್ತವ್ಯವೆಂದು ಅವನು ಬಗೆದನು. ತಡ ಮಾಡಿದರೆ
ಸರ್ವನಾಶ. ಧೈರ್ಯದಿಂದ ಅವನು ಕಾರಿರುಳನ್ನು ಭೇದಿಸಿ ನುಗ್ಗಿದನು. ನಲವತ್ತೈವತ್ತು ಹೆಜ್ಜೆಗಳನ್ನು ಇಟ್ಟ ಮೇಲೆ ಅವನು ಸ್ತಂಭೀಭೂತನಾಗಿ ನಿಂತೇ ಬಿಟ್ಟ. ಏಕೆಂದರೆ ಅಲ್ಲೊಂದು ಸಮಸ್ಯೆ ಎದ್ದಿತು. ಆ ಚರಂಡಿ ಅಲ್ಲಿ ಬಲಕ್ಕೂ ಎಡಕ್ಕೂ ಎರಡಾಗಿ ಕವಲೊಡೆದಿತ್ತು. ಯಾವ ಕಡೆಗೆ ತಿರುಗಬೇಕೆಂಬುದೇ ಅವನ ಮುಂದಿನ ಪ್ರಶ್ನೆ. ಆ ಕಾಳರಾತ್ರಿ ಒಳಚರಂಡಿಯಲ್ಲಿ ಅವನಿಗೆ ದಾರಿ ತೋರಿಸುವವರು ಯಾರು? ಅವನಿಗೆ ಅಲ್ಲಿ ಇದ್ದದ್ದು ಒಂದೇ ಒಂದು ನೆಪ್ಪು. ಚರಂಡಿಯ ಮಟ್ಟ ಇಳಿಜಾರಾಗುತ್ತಾ ಬಂದ ಹಾಗೆಲ್ಲ ತಾನು ಪ್ಯಾರಿಸ್ ನಗರದ ಮಧ್ಯದಲ್ಲಿ ಹರಿಯುವ ಸೀನ್ ನದಿಯ ಕಡೆಗೆ ಸಾಗುತ್ತಿರುವೆನೆಂದೂ, ಮಾರುವ ಕಟ್ಟೆ ಪ್ರದೇಶದಲ್ಲಿ ತಾನು ಇರಬೇಕೆಂದೂ, ಎಡಕ್ಕೆ ತಿರುಗಿ ಇಳಿಜಾರನ್ನು ಅನುಸರಿಸಿ ಮುಂದುವರಿದರೆ ಸುಮಾರು 1/4 ಗಂಟೆಯೊಳಗೆ ತಾನು ಹೊಳೆಯ ದಡವನ್ನು ಚೇಜ್ ಸೇತುವೆಗೂ ನೂಫ್ ಸೇತುವೆಗೂ ನಡುವೆ ಜನಸಂದಣಿ ಅತಿ ನಿಬಿಡವಾಗಿರುವ ಪ್ರದೇಶದಲ್ಲಿ ಸೇರಿ ಹೊರಗೆ ಕಾಣಿಸಿಕೊಳ್ಳುವೆನೆಂದೂ ಅವನಿಗೆ ತಿಳಿಯಿತು. ಚರಂಡಿಯ ಬಾಯಿಂದ ಹೊರಬರುತ್ತಲೇ ಅಲ್ಲಿ ಗುಂಪು ಕಟ್ಟಿಕೊಂಡು ಹರಟೆ ಹೊಡೆಯುವ ಸೋಮಾರಿಗಳು ಇದ್ದೇ ಇರುತ್ತಾರೆ. ನೆಲದಡಿಯಿಂದ ಗಾಯಗೊಂಡು ರಕ್ತ ಸೋರುತ್ತಿರುವ ಯುವಕನೊಬ್ಬನನ್ನು ಹೊತ್ತು ರಕ್ತಮಯವಾದ ಮನುಷ್ಯನೊಬ್ಬನು ಒಮ್ಮೆಲೇ ಮೇಲೆದ್ದರೆ ಅವರು ಹೆದರಿ ಕೂಗಿ ಪೊಲೀಸರನ್ನು ಕರೆತರಿಸಿ ತಮ್ಮನ್ನು ಠಾಣೆಗೆ ಸೇರಿಸಿಬಿಡುವುದು ಖಂಡಿತ. ಅದಕ್ಕಿಂತ ದೇವರ ಮೇಲೆ ಭಾರವಿಟ್ಟು ಇಲ್ಲೇ ಇರುವುದೇ ಕ್ಷೇಮ ಎಂದು ಊಹಿಸಿ ಅವನು ಬಲಕ್ಕೆ ತಿರುಗಿ ಏರುತ್ತೇರುತ್ತಾ ಬೇಗನೆ ಮುಂದೆ ನಡೆದ. ಮೇರಿಯಸ್ಸನ 2 ಕೈಗಳೂ ಅವನ ಕತ್ತನ್ನು ಬಿಗಿ ಹಿಡಿದಿದ್ದವು. ಕಾಲುಗಳು ಅವನ ಬೆನ್ನಿನ ಮೇಲೆ ನೇತಾಡುತ್ತಿದ್ದವು. ಅವನ ಕೆನ್ನೆ ಜಾನನ ಕೆನ್ನೆಗೆ ರಕ್ತದಿಂದ ಅಂಟಿಕೊಂಡಿತ್ತು. ತನ್ನ ಬೆನ್ನಿನ ಮೇಲೆ ಮೇರಿಯಸ್ಸನ ಮೈಯಿಂದ ಬಿಸಿ ರಕ್ತ ಹರಿದು ಬಟ್ಟೆಯನ್ನು ತೋಯಿಸುತ್ತಿದ್ದುದು ಅವನಿಗೆ ತಿಳಿಯದೇ ಇರಲಿಲ್ಲ. ಅವನ ಹಿಡಿತ ಸಡಿಲವಾಗದಂತೆ ಜಾನ್ ವಾಲ್ಜಾನ್ ತನ್ನ ಎಡಗೈಯಿಂದ ಮೇರಿಯಸ್ಸನ ಕೈಗಳನ್ನು ಸೇರಿಸಿ ಹಿಡಿದಿದ್ದ. ಬಲಗೈ ಚರಂಡಿಯ ಪಕ್ಕವನ್ನೇ ಸವರುತ್ತಿದ್ದಿತು. ಹಿಂದಿನ ದಿನ ಕೊಂಚ ಮಳೆ ಬಿದ್ದುದರಿಂದ ಚರಂಡಿಯ ನಟ್ಟ ನಡುವೆ ಮಾತ್ರ ತುಸು ನೀರು ಹರಿಯುತ್ತಿತ್ತು. ಅಲ್ಲಿ ಕಾಲಿಟ್ಟರೆ ಜಾರುತ್ತದೆಂಬ ಹೆದರಿಕೆಯಿಂದ ಜಾನ್ ಪಕ್ಕದಲ್ಲೇ ಹೆಜ್ಜೆಯೂರುತ್ತಾ ಬಹಳ ಜಾಗರೂಕನಾಗಿದ್ದ. ಹೀಗೆ ಪಾತಾಳದ ಬೇತಾಳದಂತೆ, ഇരുಳಿನ ಮರುಳಂತೆ ಜಾನ್ ವಾಲ್ಜಾನ್ ಮೇರಿಯಸ್ಸನನ್ನೂ ಹೊತ್ತು ನಡೆದ. ಕತ್ತಲಲ್ಲಿ ಮನುಷ್ಯನ ಕಣ್ಣುಗುಡ್ಡೆ ತಾನಾಗಿಯೇ ಕೊಂಚ ಅಗಲವಾಗುತ್ತದೆ. ಪ್ರಯತ್ನಪಟ್ಟು ಕತ್ತಲಲ್ಲಿ ಹಗಲನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಎಂಥ ಕಷ್ಟದಲ್ಲೂ ಆತ್ಮ ದೇವರನ್ನು ಕಾಣಲು ಬಯಸುವಂತೆ ಜಾನ್ ವಾಲ್ಜಾನನು ಸ್ವಪ್ರಯತ್ನದಿಂದ ಸ್ವಲ್ಪ ಬೆಳಕನ್ನು ಸಾಧಿಸಿಕೊಂಡ. ಆದರೂ ತನಗೆ ದಾರಿ ಯಾವುದೆಂದು ನಿರ್ಧರಿಸುವುದು ಅವನಿಗೆ ಕಷ್ಟವಾಯಿತು. ಮೇಲಿನ ಬೀದಿಗಳನ್ನು ಅನುಸರಿಸಿ ಕೆಳಗೆ ಚರಂಡಿಗಳು ಇರುತ್ತವೆ. ಅಂದಿನ ಪ್ಯಾರಿಸ್ ಮಹಾನಗರದಲ್ಲಿ 2200 ಬೀದಿಗಳಿದ್ದವು. ಎಂದ ಮೇಲೆ ಶಾಖೋಪಶಾಖೆಗಳಾಗಿ ಕವಲೊಡೆದು ಹಬ್ಬಿದ್ದ ಆ ಕಶ್ಮಲ ವೃಕ್ಷದ ವ್ಯಾಪ್ತಿಯನ್ನು ನಾವು ಊಹಿಸಿಕೊಳ್ಳಬಹುದು. ಒಂದಕ್ಕೊಂದು ಸೇರಿಸುತ್ತಾ ಹೋದರೆ ಒಟ್ಟು 30 ಮೈಲಿ ಉದ್ದವಾಗುತ್ತದೆ ಆ ಒಳಚರಂಡಿಯ ಮಾರ್ಗ. ಇದ್ದಕ್ಕಿದ್ದಂತೆ ಚರಂಡಿಯ ಹಿಗ್ಗು ನಿಂತಿತು. ತಗ್ಗು ಪ್ರಾರಂಭವಾಯಿತು. ಹರಿಯುತ್ತಿದ್ದ ಕೊಳೆ ನೀರಿನ ಮಟ್ಟ ಅಂಗಾಲಿಂದ ಮೇಲೆ ಹಿಮ್ಮಡಿಯನ್ನು ಮುಳುಗಿಸಿತು. ಜಾರುತ್ತಾ ಅದು ಯಾವ ಕಡೆಗೆ ಇಳಿಯುತ್ತದೆ? ಸೀನ್ ಹೊಳೆ ಇಷ್ಟು ಬೇಗ ಬಂತೆ? ಅದರ ದಡದಲ್ಲಿ ಹೊರಬಂದರೆ ಅಪಾಯ ಉಂಟಲ್ಲ, ಮತ್ತೇನು ಮಾಡುವುದು? ಈಗ ಹಿಂದಿರುಗುವುದೂ ಅಷ್ಟೇ ಅಪಾಯಕರ. ಆದದ್ದಾಗಲಿ ಎಂದು ಯೋಚಿಸಿ ಜಾನ್ ಮುಂದೆ ಅಡಿಯಿಡುತ್ತಲೇ ಇದ್ದ. ಮೇರಿಯಸ್ಸನನ್ನೂ ಹೊತ್ತು ಅವನು ಅರ್ಧ ಗಂಟೆಯಿಂದಲೂ ನಡೆಯುತ್ತಲೇ ಇದ್ದ. ಎಲ್ಲೂ ಒಂದು ಹೆಜ್ಜೆ ಕೂಡ ನಿಂತು ದಣಿವಾರಿಸಿಕೊಂಡಿರಲಿಲ್ಲ. ಒಮ್ಮೆ ಮಾತ್ರ ಅವನನ್ನು ತೋಳಿಂದ ತೋಳಿಗೆ ಬದಲಾಯಿಸಿದ್ದ ಅಷ್ಟೆ. ಆದರೆ ಈಗ ಮತ್ತೊಂದು ತೊಂದರೆ ತಲೆದೋರಿತು. ಚರಂಡಿಯನ್ನು ಬಲಪಡಿಸುವುದಕ್ಕಾಗಿ ಅಲ್ಲಲ್ಲಿ ಊರೆ ಕೊಟ್ಟಂತೆ ಕಮಾನುಗಳನ್ನು ರಚಿಸಿದ್ದರು. ಮೇರಿಯಸ್ಸನ ತಲೆ ಆ ಕಮಾನುಗಳಿಗೆ ತಾಕದಂತೆ ಜಾನ್ ಆಗಾಗ ತುಂಬ ಬಗ್ಗಿ ನಡೆಯಬೇಕಾಯಿತು. ಕೊಳೆ ನೀರು ಹೆಚ್ಚಿದಂತೆಲ್ಲ
ಕಾಲು ಜಾರಿ ಕೆಳಗೆ ಬೀಳುವ ಭಯವೂ ಹೆಚ್ಚಿತು. ಇಲಿ ಹೆಗ್ಗಣಗಳು ಹೆಜ್ಜೆ ಹೆಜ್ಜೆಗೂ ಸಿಕ್ಕುತ್ತಿದ್ದವು. ಜಾನನಿಗೆ ವಿಪರೀತ ಹಸಿವು, ದಾಹ. ಹಸಿವಿಗಿಂತ ದಾಹವೇ ಹೆಚ್ಚು. ಆದರೆ ಕುಡಿಯುವ ನೀರು ಒಂದು ತೊಟ್ಟೂ ಸಿಗುವಂತಿಲ್ಲ. ಜಾನ್ ವಾಲ್ಜಾನ್ ಸಹಜವಾಗಿಯೇ ಶಕ್ತಿವಂತ. ಮುದುಕನಾಗಿದ್ದರೂ ಅವನ ದೇಹಬಲ ಎಳ್ಳಷ್ಟೂ ಕುಗ್ಗಿರಲಿಲ್ಲ. ಏಕೆಂದರೆ ಅವನು ದುರಭ್ಯಾಸಗಳಿಗೆಲ್ಲ ದೂರದಿಂದಲೇ ನಮೋ ಎಂದಿದ್ದ. ಆದರೆ ಅಂಥ ಭೀಮಕಾಯನಿಗೂ ಶ್ರಮವಾಗಿ ಆಯಾಸ ಹೆಚ್ಚಿತು. ಆಯಾಸ ಹೆಚ್ಚಿದಾಗ ಮೇರಿಯಸ್ಸನ ತೂಕ ಕೂಡ ಹೆಚ್ಚಿದಂತೆ ತೋರಿತು. ಮೇರಿಯಸ್ಸನ ಎದೆ ತನ್ನ ಬೆನ್ನ ಮೇಲೆ ಒತ್ತಿದರೆ ಎಲ್ಲಿ ಅವನ ಉಸಿರಾಟ ನಿಂತು ಹೋಗುವುದೋ ಎಂದು ಹೆದರಿ ಜಾನ್ ಅವನನ್ನು ಹೆಕ್ಕತ್ತಿನ ಮೇಲೆಯೇ ಹೊತ್ತುಕೊಂಡಿದ್ದ. ಆಗ ಅದುವರೆಗೂ ಹಿಡಿದಿದ್ದ ಚರಂಡಿಯಿಂದ ಇನ್ನೂ ಅಗಲವಾದ, ಇನ್ನೂ ಎತ್ತರದ ದೊಡ್ಡ ಚರಂಡಿಯನ್ನು ಅವನು ಪ್ರವೇಶ ಮಾಡಿದ. ಅದರ ಎತ್ತರ 8 ಅಡಿ, ಅಗಲ 7 ಅಡಿ. ಬಹುಶಃ ಅಂಜೂ ರಸ್ತೆ ಚೌಕದ ನಡುವಣ ಮುಚ್ಚಳದ ಅಡಿಯ ಬೆಳಕಿನಲ್ಲಿ ಅವನು ವಿಶ್ರಮಿಸಿದ. ನಿದ್ರಿಸುತ್ತಿರುವ ತಮ್ಮನನ್ನು ಪ್ರೀತಿಯಿಂದ ಅಣ್ಣ ಹಾಸಿಗೆಯ ಮೇಲೆ ಮಲಗಿಸುವಂತೆ ಮೇರಿಯಸ್ಸನನ್ನು ಒಳಚರಂಡಿಯ ಪಕ್ಕದಲ್ಲಿ ಅವನು ನಿಧಾನವಾಗಿ ಒರಗಿಸಿದ. ರಕ್ತಮಯವಾದ ಅವನ ಮುಖ ಆ ನಸು ಬೆಳಕಿನಲ್ಲಿ ಗೋರಿಯೊಂದರ ತಳದಲ್ಲಿ ಇರಿಸಿದ ಕಳೇಬರದಂತೆ ಕಾಣಿಸಿತು. ಮೇರಿಯಸ್ ಕಣ್ಣು ಮುಚ್ಚಿದ್ದನು. ಕೆಂಪು ಬಣ್ಣವನ್ನು ಬಳಿಯಲು ಉಪಯೋಗಿಸಿ ತೊಳೆಯದೇ ಇರಿಸಿದ ಕುಚ್ಚಿನಂತೆ ಅವನ ಕೆನ್ನೆಗೆ ತಲೆಯ ಕೂದಲು ಅಂಟಿತ್ತು. ಕೈಗಳೆರಡೂ ಚೇತನರಹಿತವಾಗಿ ಇಟ್ಟಲ್ಲೇ ಬಿದ್ದಿದ್ದವು. ಮೈಯಲ್ಲಿ ಕಾವು ಇರಲಿಲ್ಲ. ತುಟಿಯ ತುಂಬ ರಕ್ತ ಹೆಪ್ಪುಗಟ್ಟಿತ್ತು. ಅವನು ತೊಟ್ಟಿದ್ದ ಅಂಗಿಯು ಗಾಯದ ಸಾಲಿಗೆ ಬಿಗಿಯಾಗಿ ಸೇರಿಕೊಂಡಿತ್ತು. ಜಾನ್ ವಾಲ್ಜಾನ್ ಬೇಗನೆ ತನ್ನ ಬೆರಳ ತುದಿಯಿಂದ ಅಂಗಿಯನ್ನು ಬಿಚ್ಚಿ ಎದೆ ಮೇಲೆ ಕೈಯಿಟ್ಟು ಪರೀಕ್ಷಿಸಿದ. ಹೃದಯ ಇನ್ನೂ ಮಿಡಿಯುತ್ತಿತ್ತು. ತನ್ನ ಅಂಗಿಯನ್ನು ಹರಿದು ಮೇರಿಯಸ್ಸನ ಗಾಯಗಳಿಗೆ ಸುತ್ತಿ ರಕ್ತಸ್ರಾವವನ್ನು ಆದಷ್ಟು ತಡೆಗಟ್ಟಿದ. ನೊಂದ ಮಾನವನ ಮೇಲಿನ ಕರುಣೆಯಿಂದ ಜಾನ್ ಅಷ್ಟು ಪಾಡುಪಟ್ಟರೂ ಕಡೆಗೆ ಮೇರಿಯಸ್ಸನನ್ನು ಅವನು ನೋಡಿದ ನಿಡು ನೋಟದಲ್ಲಿ ಒಂದು ಬಗೆಯ ಕೋಪ, ದ್ವೇಷ ಇದ್ದೇ ಇತ್ತು. ಮೇರಿಯಸ್ಸನ ಅಂಗಿಯನ್ನು ತೆಗೆದಾಗ ಅದರ ಕಿಸೆಯಿಂದ ಜಾನನಿಗೆ 2 ಪದಾರ್ಥಗಳು ದೊರೆತವು. ಒಂದು, ಅವನು ಹಿಂದಿನ ದಿನದಿಂದಲೂ ತಿನ್ನಲು ಮರೆತಿದ್ದ ರೊಟ್ಟಿ. ಎರಡನೆಯದು, ಅವನು ಯಾವಾಗಲೂ ಇರಿಸಿಕೊಂಡಿದ್ದ ಅವನ ಕಿರುಹೊತ್ತಿಗೆ. ರೊಟ್ಟಿಯನ್ನು ಜಾನ್ ಒಂದೇ ಒಂದು ಕವಳಕ್ಕೆ ತಿಂದು ಮುಗಿಸಿದ. ಪುಸ್ತಕವನ್ನು ಬಿಚ್ಚಿ ನೋಡಿದಾಗ ಅದರ ಮೊದಲನೆಯ ಪುಟದಲ್ಲೇ ಹೀಗೆ ಬರೆದಿತ್ತು: ನನ್ನ ಹೆಸರು ಮೇರಿಯಸ್ ಫಾಂಟ್ ಮೆರ್ಸಿ. ನನ್ನ ದೇಹವನ್ನು ನನ್ನ ತಾತನಿಗೆ ಒಪ್ಪಿಸಿ. ಅವರ ಹೆಸರು ಎಂ ಗಿಲ್ಲೆ ನೊರ್ಮಾ. ವಿಳಾಸ 6 ಫಿಲ್ಲೆ ಡು ಕಲ್ವೈರ್ ರಸ್ತೆ, ಮರೈ ಮೊಹಲ್ಲಾ. ಅದನ್ನು ಜಾನ್ 2-3 ಸಲ ಪಠಿಸಿದ. ತನಗೆ ತಾನೇ 4-5 ಬಾರಿ ಹೇಳಿಕೊಂಡ. ಇಷ್ಟಾದ ಮೇಲೆ ಯಥಾಪ್ರಕಾರ ಮೇರಿಯಸ್ಸನನ್ನೂ ಹೊತ್ತು ಮತ್ತೆ ನಡೆಯಲಾರಂಭಿಸಿದನು. ನಗರದ ಹೊರಭಾಗದ ಯಾವುದಾದರೂ ಒಂದೆಡೆ ಹೊರಬರಬೇಕೆಂಬುದೇ ಅವನ ಸಂಕಲ್ಪ. ಅದಕ್ಕಾಗಿ ಅವನು ಸಣ್ಣ ಶಾಖೆಯ ಮಾರ್ಗವಾಗಿಯೇ ಮತ್ತೆ ತಡವರಿಸಬೇಕಾಯಿತು. ಜನವಸತಿ ಹೆಚ್ಚಿಲ್ಲದ ಬೀದಿಗಳಲ್ಲಿ ಚೌಕಗಳು ಕಡಿಮೆ, ಆದ್ದರಿಂದ ಮುಚ್ಚಳಗಳೂ ವಿರಳ. ಬೆಳಕಿನ ಕಿಂಡಿಗಳು ಒಂದಕ್ಕೊಂದು ಬಹಳ ದೂರದಲ್ಲಿರುತ್ತವೆ. ಆದರೂ ರೊಟ್ಟಿ ತಿಂದ ಭರದಲ್ಲಿ ಅವನು ಉತ್ಸಾಹದಿಂದ ಮುಂಬರಿದನು. ಅಲ್ಲೊಂದು ಬಳಿ ಚರಂಡಿಯ ತಳ ಕುಸಿದು ಅದಕ್ಕೆ ಅಡ್ಡವಾಗಿ ಏನೋ ಬಿದ್ದಿದ್ದು ಕೊಳೆ ನೀರು ಕೆರೆಯಂತೆ ನಿಂತುಬಿಟ್ಟಿತ್ತು. ಪಾಪ ಜಾನ್ ಏನು ಮಾಡಿಯಾನು? ಹಿಂದಕ್ಕೆ ಹೋಗುವಂತಿಲ್ಲ. ಮುಂದೆ ಹೋದರೆ ಏನು ಅಪಾಯ ಸಂಭವಿಸುವುದೋ ಊಹಿಸಲು ಅಸಾಧ್ಯ. ಮೇರಿಯಸ್ಸನ ಪ್ರಾಣ ಇನ್ನೆಷ್ಟು ಗಂಟೆಗಳ ಕಾಲ ಉಳಿದೀತೋ ಬಲ್ಲವರಾರು. ಅವನನ್ನು ಆದಷ್ಟು ಬೇಗ ಗಾಳಿ ಬೆಳಕಿಗೆ ಸಾಗಿಸಲೇಬೇಕು. ಎದೆಗೆಡದೆ ಜಾನ್ ಹೆಜ್ಜೆಯನ್ನು ಮುಂದಿಟ್ಟನು. ನೀರು ಮಂಡಿಯ ಮೇಲಕ್ಕೆ ಏರಿತು.
ಸೊಂಟದೆತ್ತರ ಬಂತು. ಎದೆ ಮುಳುಗುವಷ್ಟು ಆಳವಾಯಿತು ಆ ಮಲಿನ ಜಲ. ಮೇರಿಯಸ್ಸನನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಎತ್ತಿ ಹಿಡಿಯುತ್ತಾ ಅವನು ಕಾಲಿಡುತ್ತಿದ್ದ. ನೀರಿನ ಮೇಲಕ್ಕೆ ಜಾನನ ತಲೆ ಮಾತ್ರ ತೋರುವಂತಾಯಿತು. ಮುಂದೇನು ಮಾಡುವುದೆಂದು ತೋಚದಂತಾಯಿತು. ಆಳ ಇನ್ನೂ ಹೆಚ್ಚಿ ಇಬ್ಬರೂ ಸಂಪೂರ್ಣ ಮುಳುಗೇ ಬಿಟ್ಟರೆ ಏನು ಗತಿ? ಆದರೆ ಅಲ್ಲಿ ಆಗ ಚರ್ಚೆಗೆ ಅವಕಾಶ ಉಂಟೆ? ನಿಧಾನಕ್ಕೆ ಎಡೆ ಉಂಟೆ? ಬಲಗಾಲನ್ನು ನೀಡಿ ಜಾನ್ ಮುಂದಕ್ಕೆ ಹೆಜ್ಜೆಯೂರಿದ. ಸಾವಿನಿಂದ ಎರವಿಗೆ ಸೋಪಾನದಂತಿತ್ತು ಅವನ ಕಾಲಿಗೆ ಸಿಕ್ಕಿದ ಒಂದು ಕಲ್ಲು. ಅಲ್ಲಿಂದ ಮುಂದಕ್ಕೆ ಆಳ ಕಡಿಮೆಯಾಗುತ್ತಾ ಬಂದು ಇಬ್ಬರೂ ಆ ಘೋರ ನರಕದಿಂದ ಉಳಿದುಕೊಂಡರು. ಆದರೆ ಜಾನನ ತ್ರಾಣ ಕರಗುತ್ತಾ ಬಂತು. 4-5 ಹೆಜ್ಜೆಗಳಿಡುವ ಮುನ್ನ ಒಂದೆಡೆ ನಿಂತು ಉಸಿರೆಳೆಯಬೇಕಾಯಿತು. ತಾನು ಸ್ಮೃತಿಗೆಟ್ಟು ಬೀಳುವುದರೊಳಗೆ ಮೇರಿಯಸ್ಸನನ್ನು ಹೇಗಾದರೂ ಹೊರತಂದು ಬದುಕಿಸಬೇಕೆಂಬುದೇ ಅವನ ಆಸೆ. ಅದಕ್ಕಾಗಿ ಅವನು ಎಲ್ಲ ಬೇನೆಯನ್ನೂ ಒತ್ತರಿಸಿ ಸರಸರನೆ ನಡೆದ. ಆಗ ದೂರದಲ್ಲಿ ಬೆಳಕು ಕಾಣಿಸಿತು. ಮೇಲಿಂದ ಬರುವ ಮುಚ್ಚಳದ ಬೆಳಕಲ್ಲ, ಚರಂಡಿಯ ತುದಿಯಿಂದ ಉದ್ದಕ್ಕೂ ಹರಿಯುತ್ತಿದ್ದ ಬೆಳಕು. ಹೊಳೆಯ ದಡದಲ್ಲಿ ಚರಂಡಿ ಕೊನೆಗಾಣುವ ಸ್ಥಳದಿಂದ ಬರುತ್ತಿದ್ದ ಬೆಳಕು. ಬಯಸಿದ ಬಾಗಿಲು ಅವನೆದುರು ತೆರೆದಂತಾಯಿತು. ಜಾನ್ ಮತ್ತೆ ವಜ್ರಕಾಯನಾದ. ಮೇರಿಯಸ್ಸನ ಭಾರ ಅವನಿಗೆ ಕೈ ಮಗುವಿನಷ್ಟೇ ಲಘುವಾಯಿತು. ಜಾನ್ ಆ ಬೆಳಕಿನ ಕಡೆಗೆ ಓಡಿದನು. ಚರಂಡಿಯ ತುತ್ತ ತುದಿಯಲ್ಲಿ ಕಬ್ಬಿಣದ ಸಲಾಕೆಗಳನ್ನು ಜೋಡಿಸಿದ್ದ ಒಂದು ಬಾಗಿಲು ಇತ್ತು. ಅದಕ್ಕೆ ಹೊರಗಿನಿಂದ ಯಾರೋ ಬೀಗ ಹಾಕಿದ್ದರು. ಮೇರಿಯಸ್ಸನನ್ನು ಅದರ ಹತ್ತಿರ ಮಲಗಿಸಿ ಜಾನ್ ವಾಲ್ಜಾನ್ ಆ ಸಲಾಕೆಗಳನ್ನು 2 ಕೈಗಳಿಂದಲೂ ಹಿಡಿದು ಕುಲುಕಿ ಅವುಗಳನ್ನು ಅಗಲಿಸಲು ಹವಣಿಸಿದನು. ಅವು ಅದರಲ್ಲೊಂದನ್ನು ಕಿತ್ತು ಅದನ್ನೇ ಆಯುಧವನ್ನಾಗಿ ಉಪಯೋಗಿಸಿ ಉಳಿದವುಗಳನ್ನು ಅಗಲಿಸಿ ತೆರೆಯೋಣ ಎಂದು ಪ್ರಯತ್ನಿಸಿದ. ಆದರೆ ಆ ಸಲಾಕಿಗಳು ಹುಲಿಯ ಹಲ್ಲಿಗಿಂತ ಬಲವಾಗಿ ಭದ್ರವಾಗಿ ಅಲುಗಾಡದೆ ನಿಂತುಬಿಟ್ಟವು. ನಿರಾಶೆಯಿಂದ ಜಾನನ ಕಣ್ಣು ಮಂಕಾಯಿತು, ಮೆದುಳು ಕದಡಿತು. ಆ ಬಾಗಿಲಿಗೆ ಬೆನ್ನು ತಿರುಗಿಸಿ ಅದನ್ನೇ ಒರಗಿ ಅವನು ಅಲ್ಲೇ ಕುಸಿದು ಕುಳಿತ. ಅವನ ಮನದ ಮುಂದೆ ಆಗ ಯಾರನ್ನು ಕುರಿತ ವಿಚಾರ ಹಾದು ಹೋಯಿತು? ತನ್ನದಲ್ಲ, ಮೇರಿಯಸ್ಸನದಲ್ಲ, ಕಾಸೆಟ್ಟಳದು. ಆಗ ಅವನ ಬೆನ್ನಿನ ಮೇಲೆ ಯಾರದೋ ಕೈ ಬಿತ್ತು. ಅವನ ಕಿವಿಯಲ್ಲಿ ಯಾವುದೋ ದನಿ ಪಿಸುಪಿಸ ಎಂದಿತು. ನನಗರ್ಧ ನಿನಗರ್ಧ. ಯಾರದು ಸಂಜೆ ಮಸುಕಿನಲ್ಲಿ? ನಿರಾಶೆಗೂ ಕನಸಿಗೂ ತೀರ ಹತ್ತಿರದ ನೆಂಟುತನ ಉಂಟು. ಅದು ಕನಸೇ ಇರಬೇಕೆಂದು ಜಾನ್ ನಿಶ್ಚಯಿಸಿದ. ಹೆಜ್ಜೆಯ ಸದ್ದೇ ಕೇಳಲಿಲ್ಲ. ಬಾಯಿ ಮಾತು ಮಾತ್ರ ಸ್ಪಷ್ಟವಾಗಿ ಕಿವಿಯ ಮೇಲೆ ಬೀಳುತ್ತಿದೆ. ನನಗರ್ಧ ನಿನಗರ್ಧ. ಅವನು ಹಿಂದಿರುಗಿ ತಲೆ ಎತ್ತಿ ನೋಡಿದ. ಹೌದು, ಬಾಗಿಲಾಚೆ ಒಬ್ಬ ಮನುಷ್ಯ ಸದ್ದಿಲ್ಲದೆ ರಸ್ತೆಯಿಂದ ಚರಂಡಿಯ ಬಾಯ ಬಳಿಗೆ ಇಳಿದು ಬಂದಿದ್ದ. ಕಾಲಿನ ಕೆರಗಳನ್ನು ಕಳಚಿ ಎಡಗೈಯಲ್ಲಿ ಹಿಡಿದು ಬೆಕ್ಕಿನಂತೆ ಹೆಜ್ಜೆಯಿಟ್ಟು ಸಲಾಕಿಗಳ ಆಚೆ ತಲುಪಿದ್ದ. ಅವನನ್ನು ಒಂದು ಕಣ್ಣು ನೋಡುತ್ತಲೇ ಜಾನ್ ವಾಲ್ಜಾನನಿಗೆ ಥಟಕ್ಕನೆ ತಿಳಿಯಿತು ಅವನು ಯಾರೆಂಬುದು. ಅವನು ಥೆನಾರ್ಡಿಯರ್. ಸದ್ಯಕ್ಕೆ ಆತ ಜಾನನನ್ನು ಗುರುತು ಹಿಡಿಯಲಿಲ್ಲ. ಹಾಗೆಂದರೆ ಇಲ್ಲಿ ಕೇಳಪ್ಪ, ನೀನು ಅವನನ್ನು ಕೊಂದಿದೀಯೇ. ನನ್ನ ಹತ್ತಿರ ಈ ಬಾಗಿಲ ಬೀಗದ ಕೈ ಇದೆ. ನೀನು ಯಾರೋ ಎತ್ತಲವನೋ ನನಗೆ ಗೊತ್ತಿಲ್ಲ. ಆದರೂ ನಿನ್ನನ್ನು ಗೆಳೆಯನೆಂದೇ ಭಾವಿಸಿ ನಿನಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ. ಥೆನಾರ್ಡಿಯರ್ ಆಡಿದ ಈ ಮಾತುಗಳಿಂದ ಜಾನ್ ಮೇರಿಯಸ್ಸನನ್ನು ಖೂನಿ ಮಾಡಿದ್ದನೆಂದು ಆತ ತಿಳಿದಂತೆ ತೋರಿತು. ಏನಯ್ಯ ನಿನ್ನ ಮಾತು? ಕೇಳಯ್ಯ ಗೆಳೆಯ, ನೀನೇನು ಸುಮ್ಮನೆ ಅವನನ್ನು ಖೂನಿ ಮಾಡುತ್ತೀಯೇನು? ಕಿಸೆಯೊಳಗೆ ಕಾಸು ಎಷ್ಟಿದೆ ಅಂತ ನೋಡದೆ ನನಗೆ ಅರ್ಧ ಕೊಡು. ಬಾಗಿಲು ತೆರೆದು ನಿನ್ನನ್ನು ಈಚೆಗೆ ಬಿಡುತ್ತೇನೆ. ಜಾನ್ ಯಾವಾಗಲೂ ಮನೆ ಬಿಟ್ಟು ಹೊರಡುವಾಗ ಕಿಸೆ ತುಂಬ ಕಾಸು ತರುವುದು ವಾಡಿಕೆ. ಕಾಸಿನ ಬಲ ಅವನಿಗೆ ಗೊತ್ತಿದ್ದಿತು. ಬರೀ ಉಪಾಯ, ಬರೀ ತಂತ್ರಗಳನ್ನೇ ಶರಣು ಹೊಕ್ಕು ಸಾಗಬೇಕಾಗಿ ಬಂದಿದ್ದ ಈಚೆಗಂತೂ ಅವನು ಅದರ ಬೆಲೆಯನ್ನು ಚೆನ್ನಾಗಿ ಕಂಡುಕೊಂಡಿದ್ದ. ಆದರೆ ಗ್ರಹಚಾರವಶಾತ್ ಅಂದು ಅವನು ಅದನ್ನು ಮರೆತು ಬಂದಿದ್ದ. ಒಳ ಅಂಗಿ ಕಿಸೆಯಲ್ಲಿ
ಕೆಲವು ನಾಣ್ಯಗಳಿದ್ದವು. ಅವನು ಹೊರತೆಗೆದು ಸಲಾಕಿಗಳ ಆಚೆ ಚರಂಡಿಯ ಅಂಚಿನಲ್ಲಿ ಸಾಲಾಗಿ ಇರಿಸಿದ. ಥತ್ ಎನ್ನುತ್ತಾ ಥೆನಾರ್ಡಿಯರ್ ಕತ್ತು ಕೊಂಕಿಸಿ ತುಟಿಗಳನ್ನು ಮೇಲಕ್ಕೆ ಎಳೆದ. ಅಗ್ಗದ ಖೂನಿ ಎಂದು ಉಗುಳು ಕಾರಿದ. ಆಚೆಯಿಂದಲೇ ಕೈ ನೀಡಿ ಮೇರಿಯಸ್ಸನ ಕಿಸೆಗಳನ್ನೂ ಜಾನನ ಕಿಸೆಗಳನ್ನೂ ತಾನೇ ಪರೀಕ್ಷಿಸಿದ. ತನ್ನ ಮುಖದ ಮೇಲೆ ಬೆಳಕು ಬೀಳದಂತೆ ಜಾನ್ ಆ ಕಳ್ಳನಿಗೆ ಆದಷ್ಟು ಮಟ್ಟಿಗೆ ಬೆನ್ನನ್ನು ತೋರಿಸುತ್ತಲೇ ಕುಳಿತಿದ್ದ. ಥೆನಾರ್ಡಿಯರ್ ನುರಿತ ಪಾತಕನಲ್ಲವೇ ಮೇರಿಯಸ್ಸನ ಅಂಗಿಯನ್ನು ಶೋಧಿಸುತ್ತಿದ್ದಾಗ ಅವನಿಗೆ ಒಂದು ಯೋಚನೆ ಹೊಳೆಯಿತು. ನಾಳೆ ಈ ಖೂನಿಯನ್ನು ಹೊರಗಡೆವಿ ಸ್ಥಿರಪಡಿಸಿ ಇವನನ್ನು ಶಿಕ್ಷೆಗೆ ಗುರಿಪಡಿಸುತ್ತೇನೆ ಎಂದು ಹೆದರಿಸಿ ಮತ್ತೆ ಇವನಿಂದ ಹಣ ದೋಚುವ ಸುಯೋಗ ಬಂದರೂ ಬರಬಹುದಾದ್ದರಿಂದ ಕೋರ್ಟಿನಲ್ಲಿ ಸಾಕ್ಷ್ಯ ಕೊಡುವುದಕ್ಕೆ ಈತನ ಅಂಗಿಯ ಚೂರು ಒಂದಿರಲಿ ಎಂದು ಅವನು ಮೇರಿಯಸ್ಸನ ಅಂಗಿಯಿಂದ ಅಂಗೈಯಗಲ ಬಟ್ಟೆಯನ್ನು ಹರಿದು ಇರಿಸಿಕೊಂಡ. ಒಟ್ಟು ಚಿಲ್ಲರೆ 30 ಫ್ರಾಂಕ್ ದೊರೆಯಿತು. ನನಗರ್ಧ ನಿನಗರ್ಧ ಎಂದದ್ದನ್ನೇ ಮರೆತು ಅದಷ್ಟನ್ನೂ ಥೆನಾರ್ಡಿಯರ್ ತಾನೇ ಬಾಚಿಕೊಂಡ. ಅಗ್ಗವಾಗಿ ಖೂನಿ ಮಾಡಬಾರದು ಅಂತ ಇವತ್ತಾದರೂ ಕಲಿತುಕೋ ಎಂದು ಜಾನ್ ವಾಲ್ಜಾನ್ನಿಗೆ ಉಪದೇಶ ಮಾಡಿ, ಇದು ಒಂದು ಹೊಸ ನಮೂನೆಯ ಪರೀಕ್ಷೆ. ಹೊರಕ್ಕೆ ಹೋಗಬೇಕಾದರೆ ಕಾಸು ತೆರಬೇಕು. ನೀನು ಕಾಸು ತೆತ್ತಾಯಿತು, ಇಗೋ ಹೊರಡು ಎನ್ನುತ್ತಾ ಬಾಗಿಲನ್ನು ತೆರೆದನು. ಆ ಬೀಗವನ್ನು 100 ಸಲ ಹಾಕಿ ತೆಗೆಯುತ್ತಿದ್ದರು. ಆದುದರಿಂದ ಅದು ಸದ್ದಿಲ್ಲದೆ ತೆರೆಯಿತು. ಥೆನಾರ್ಡಿಯರಂಥ ಘಾತುಕರು ಆ ನರಕದೊಳಗೆ ಅಡಗಿ ಎಂತೆಂತಹ ಘೋರ ಕೃತ್ಯಗಳನ್ನು ಆಚರಿಸುತ್ತಿದ್ದರೋ. ಸದ್ದಿಲ್ಲದೆ ಅವರೆಲ್ಲರಿಗೂ ಸ್ವಾಗತ ಕೊಡುತ್ತಿತ್ತು ಆ ಬಾಗಿಲು. ಕಿರುಬ ಕಾಡಿನೊಳಕ್ಕೆ ನುಗ್ಗುವಂತೆ ಥೆನಾರ್ಡಿಯರ್ ಸರಕ್ಕನೆ ಎತ್ತಲೋ ಮಾಯವಾದ. ಅಂತೂ ಮೇರಿಯಸ್ಸನನ್ನೂ ಹೊತ್ತು ಜಾನ್ ಹೊರಗೆ ಬಂದ. ಮೇರಿಯಸ್ಸನನ್ನು ಮೆಲ್ಲಗೆ ಜಾರಿಸಿ ನದಿಯ ತೀರದ ಸ್ವಚ್ಛ ಮರಳಿನ ಮೇಲೆ ಮಲಗಿಸಿದ. ಜಾನ್ ವಾಲ್ಜಾನನ ಹೃದಯಾಂತರಾಳದಲ್ಲಿ ವಿಚಾರ ತರಂಗಗಳು ಎದ್ದವು. ಕೊಳೆ, ನಾತ, ಭಯ ಎಲ್ಲವೂ ಹಿಂದೆ ಉಳಿದವು. ತಿಳಿಗಾಳಿ, ಸ್ವಾತಂತ್ರ್ಯ, ಸಂತೋಷ ಅವನನ್ನು ಎದುರುಗೊಂಡವು. ಆನಂದಭರಿತವಾದ ಮೌನ ಆವರಿಸಿತು. ಮೋಡವಿಲ್ಲದ ನೀಲಾಕಾಶದಲ್ಲಿ ಸೂರ್ಯನು ಸದ್ದಿಲ್ಲದೆ ಅಸ್ತಮಿಸುತ್ತಿದ್ದ ಸುಂದರ ದೃಶ್ಯವು ಅವನನ್ನು ಮೋಹಗೊಳಿಸಿತು. ಮುಚ್ಚಂಜೆಯ ಮಸುಕು ಜಗತ್ತಿಗೆ ಇಳಿಯುತ್ತಿತ್ತು. ಸಂಕಟ ಪರಿಹಾರಕ್ಕಾಗಿ ತೊಳಲುವವರೆಲ್ಲರನ್ನೂ ಸಂತೈಸಲು ಕನಿಕರದಿಂದ ಕತ್ತಲು ಓಡೋಡಿ ಬಂದು ಸಿದ್ಧವಾದಳು. ಆ ತೆರದ ಶಾಂತಿಗಾಗಿ ಜಾನನು ಜಗನ್ನಿಯಾಮಕನನ್ನು ನೆನೆದು ಕೈ ಮುಗಿದನು. ಇದ್ದಕ್ಕಿದ್ದ ಹಾಗೆ ಅವನಿಗೆ ತನ್ನ ಮುಂದಿನ ಕರ್ತವ್ಯದ ನೆನಪಾಯಿತು. ಹೊಳೆಯಿಂದ ಒಂದು ಬೊಗಸೆ ತಣ್ಣೀರನ್ನು ತಂದು ಅವನು ಮೇರಿಯಸ್ಸನ ಮುಖಕ್ಕೆ ಸವರಿದ. ಮೇರಿಯಸ್ ಕಣ್ಣು ತೆರೆಯಲಿಲ್ಲ. ಆದರೂ ಅವನ ಅರೆ ತೆರೆದ ಬಾಯಿ ಉಸಿರಾಡುತ್ತಿತ್ತು. ಮತ್ತೊಮ್ಮೆ ಜಾನ್ ಹೊಳೆಯ ದಡಕ್ಕೆ ನಡೆದು ನೀರಿಗೆ ಕೈ ನೀಡಿದ. ನಮ್ಮ ಹಿಂದೆ ಯಾರೋ ನಿಂತಿರುವರು ಎಂಬ ಭಾವನೆ ಬಂದಾಗ ನಮ್ಮನ್ನು ಅಸ್ಪಷ್ಟವಾದ ಚಿಂತೆ ಪೀಡಿಸುವಂತೆ ಆಗ ಅವನ ಮನ ಕದಡಿತು. ಅವನು ಸರಕ್ಕನೆ ಹಿಂತಿರುಗಿದ. ಹೌದು, ಅವನ ಹಿಂದೆ ಯಾವನೋ ಒಬ್ಬ ನಿಂತೇ ಇದ್ದ. ಎತ್ತರವಾದ ಆಳು, ಉದ್ದವಾದ ನಿಲುವಂಗಿ ಧರಿಸಿ ಕೈಗಳೆರಡನ್ನೂ ಜೋಡಿಸಿ ಎದೆಯ ಮೇಲೆ ಕಟ್ಟಿ ಬಲಗೈಯಲ್ಲಿ ಕೋಲಿನ ಹಿಡಿಯನ್ನು ಬಿಗಿದು ಹಿಡಿಯುತ್ತಾ ಮೇರಿಯಸ್ಸನ ಪಕ್ಕದಲ್ಲಿ ನಿಂತಿದ್ದ. ಜಾನ್ ಅವನನ್ನು ಆ ಕ್ಷಣವೇ ಗುರುತಿಸಿದ. ಅವನೇ ಜೇವೆರ್ಟ್. ಜೇವೆರ್ಟನಿಗೆ ಮಾತ್ರ ಜಾನ್ನ ಪತ್ತೆ ಸಿಗಲಿಲ್ಲ. ಅವನು ಅಷ್ಟು ಮಾರ್ಪಾಟಾಗಿದ್ದ. ಕೈಯಲ್ಲಿದ್ದ ಕೋಲನ್ನು ಬಿಗಿಯಾಗಿ ಹಿಡಿಯುತ್ತಾ ಶಾಂತವಾಗಿ ಗಂಭೀರದಿಂದ ಜೇವೆರ್ಟ್ ಜಾನನನ್ನು ಮಾತನಾಡಿಸಿದ. ಯಾರು ನೀನು? ನಾನು ಅಂದರೆ ಜಾನ್ ವಾಲ್ಜಾನ್. ಕೂಡಲೇ ಜೇವೆರ್ಟ್ ಅವನ 2 ತೋಳುಗಳ ಮೇಲೂ ಕೈಗಳನ್ನಿಟ್ಟು ಬಲವಾಗಿ ಹಿಡಿದ. ಅವರ ಮುಖಗಳೆರಡೂ ತೀರ ಸಮೀಪವಾದವು. ಜೇವೆರ್ಟನ ಮುಖ ಅತಿ ಭಯಂಕರವಾಗಿತ್ತು. ಸಿಂಹದ ಬಾಯಿಗೆ ಸಿಕ್ಕಿದ ಜಿಂಕೆಯಂತೆ ಜಾನ್ ನಿಶ್ಚೇತನನಾಗಿ ನಿಂತಿದ್ದ. ಇನ್ಸ್ಪೆಕ್ಟರೇ,
ನಾನು ನಿಮ್ಮ ವಶ ಅಂತ ಒಪ್ಪಿದೆ. ಬೆಳಗಿನಿಂದಲೂ ಅದೇ ನನ್ನ ನಿರ್ಧಾರ. ನನ್ನ ವಾಸಸ್ಥಳದ ಗುರುತನ್ನು ನಿಮಗೆ ನಾನು ತಿಳಿಸಿದ್ದು ನಿಮ್ಮಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅಲ್ಲ. ನನ್ನನ್ನು ನೀವು ಕರೆದುಕೊಂಡು ಹೋಗಬಹುದು, ಆದರೆ ಒಂದು ಉಪಕಾರ ಮಾಡಿ. ಜೇವರ್ಟ್ ಕೆಳಕ್ಕೆ ಬಗ್ಗಿ ಮೇರಿಯಸ್ಸನ ಕೈ ಹಿಡಿದು ಅವನ ನಾಡಿಯನ್ನು ಪರೀಕ್ಷಿಸಿದ. ಅವನಿಗೆ ಗಾಯವಾಗಿದೆ ಎಂದ ಜಾನ್. ಪ್ರಾಣವೇ ಹೋಗಿದೆ. ಇಲ್ಲ ಇಲ್ಲ, ಇನ್ನೂ ಇಲ್ಲ. ಓ, ಹಾಗಾದರೆ ನೀನು ಇವನನ್ನು ಆ ಗಲಭೆ ಸ್ಥಳದಿಂದ ಇಲ್ಲಿಯ ತನಕ ಹೊತ್ತು ತಂದೆಯೇನು? ಜೇವರ್ಟ್ ಕೊಂಚ ಹೊತ್ತು ಸುಮ್ಮನಿದ್ದ. ಜಾನ್ ವಾಲ್ಜಾನನ ಸಾಹಸದ ಎದುರು ಅವನು ಮೂಕನಾದ. ತನ್ನೊಳಗೆ ತಾನೇ ಅದರ ಕಷ್ಟ ಸಾಧ್ಯತೆಯನ್ನು ಊಹಿಸಿ ಬೆರಗಾದ. ಜಾನ್ ಏನನ್ನೂ ಹೇಳಲಿಲ್ಲವೆಂಬುದನ್ನೂ ಮರೆತ. ಇವನು ಮರೈನಲ್ಲಿದ್ದಾನೆ, ರೂಡಿ ಫಿಲ್ಡಾ ಕಲ್ವೈ ರಸ್ತೆ. ಅವನ ತಾತನ ಸಂಗಡ, ಹೆಸರು ಜ್ಞಾಪಕವಿಲ್ಲ ಎನ್ನುತ್ತಾ ಜಾನ್ ಮೇರಿಯಸ್ಸನ ಅಂಗಿಯನ್ನು ಬಿಚ್ಚಿ ಕಿಸೆಯೊಳಗಿದ್ದ ಕಿರುಹೊತ್ತಿಗೆಯನ್ನು ತೆಗೆದು ಮೇರಿಯಸ್ ಬರೆದಿದ್ದ ಪುಟವನ್ನು ಬೆಚ್ಚಿ ಜೇವರ್ಟನ ಮುಂದೆ ಹಿಡಿದ. ಕತ್ತಲಲ್ಲೂ ಕಾಣಿಸುವ ಕಣ್ಣು ಜೇವರ್ಟನದು. ಅಲ್ಲದೆ ಗಾಳಿಯಲ್ಲಿ ಇನ್ನೂ ಅರೆಬರೆ ಬೆಳಕಿನ ರಶ್ಮಿ ಮಿಳಿತವಾಗಿದ್ದವು. 6ನೆಯ ಮನೆ, ಗಿಲ್ಲೆ ನಾರ್ಮೋ, ರೂಡಿ ಫಿಲ್ಡಾ ಕಲ್ವೈ ರಸ್ತೆ ಎಂದು ಅವನು ಓದಿ ಗಾಡಿ ಎಂದು ಕೂಗಿದ. ಅವನ ಹಿಂದೆಯೇ ಬಂದು ಅವನಿಗಾಗಿಯೇ ಕಾದಿದ್ದ ಗಾಡಿ ಅಲ್ಲಿಗೆ ಬಂತು. ಮೇರಿಯಸ್ಸನ ಪುಸ್ತಕವನ್ನು ಜೇವರ್ಟನೇ ಇರಿಸಿಕೊಂಡ. ಗಾಡಿಯ ಒಳಗೆ ಹಿಂದಿನ ಪೀಠದಲ್ಲಿ ಅವರಿಬ್ಬರೂ ಸೇರಿ ಮೇರಿಯಸ್ಸನನ್ನು ಮಲಗಿಸಿದರು. ಅನಂತರ ಖೈದಿ, ಪೊಲೀಸ್ ಅಧಿಕಾರಿ ಇಬ್ಬರೂ ಮುಂದಿನ ಪೀಠದಲ್ಲಿ ಕುಳಿತರು. ಮೇರಿಯಸ್ಸನ ತಾತನ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಹೊಸ್ತಿಲ ಬಳಿಯ ಗಂಟೆಯನ್ನು ಬಾರಿಸಿದಾಗ ಕಣ್ಣುಜ್ಜಿಕೊಂಡು ಹೊರಗೆ ಬಂದ ಆಳಿನ ವಶಕ್ಕೆ ಮೇರಿಯಸ್ಸನನ್ನು ಒಪ್ಪಿಸಿ ಅವರು ಹೊರಟರು. ಗಾಡಿ ಕೊಂಚ ದೂರ ಹೋದ ಮೇಲೆ ಜಾನ್, ಇನ್ಸ್ಪೆಕ್ಟರೇ, ಇನ್ನೊಂದು ಉಪಕಾರ ಕೂಡ ನನಗೆ ಮಾಡೀರಾ ಎಂದ. ಏನದು ಎಂದು ಜೇವರ್ಟ್ ಕರಕರ ಧ್ವನಿಯಲ್ಲಿ ಕೇಳಿದ. 1 ನಿಮಿಷ ಮನೆಗೆ ಹೋಗಿ ಬರುತ್ತೇನೆ. ಆಮೇಲೆ ನೀವು ನನ್ನನ್ನು ನಿಮ್ಮ ಇಷ್ಟ ಬಂದಂತೆ ಎಲ್ಲಿಗೆ ಬೇಕಾದರೂ ಒಯ್ಯಿರಿ, ಏನು ಬೇಕಾದರೂ ಮಾಡಿರಿ. 1-2 ನಿಮಿಷ ಜೇವರ್ಟ್ ಮರು ಮಾತಾಡಲಿಲ್ಲ. ಅನಂತರ ಗಾಡಿಯ ಕಿಟಕಿಯನ್ನು ತೆರೆದು ಸಾರಥಿಯನ್ನು ಕೂಗಿ, ಲೀ ಹೋಮ್ ಆರ್ಮ್ ರಸ್ತೆ, ನಂಬರ್ 7ನೆಯ ಮನೆ ಎಂದ. ಆ ರಸ್ತೆಯೊಳಗೆ ಗಾಡಿ ಹೋಗುವಂತಿರಲಿಲ್ಲ. ಅಷ್ಟು ಇಕ್ಕಟ್ಟು ಆ ದಾರಿ. ಆದ್ದರಿಂದ ಅವರಿಬ್ಬರೂ ಅದರ ತಿರುವಿನಲ್ಲೇ ಇಳಿದರು. ಎಂದಿನಂತೆ ಆಗಲೂ ಅಲ್ಲಿ ಜನರ ಓಡಾಟ ಇರಲಿಲ್ಲ. ಜೇವರ್ಟ್ ಜಾನ್ನನ್ನು ಹಿಂಬಾಲಿಸುತ್ತಾ ನಡೆದನು. 7ನೆಯ ಮನೆ ತಲುಪುತ್ತಲೇ ಜಾನ್ ಬಾಗಿಲನ್ನು ತಟ್ಟಿದ. ಅದು ತೆರೆಯಿತು. ಹೋಗು ಎನ್ನುತ್ತಾ ಜೇವರ್ಟ್ ಅಲ್ಲೇ ನಿಂತು ಮಾತು ಹೊರಡದೆ ತಡವರಿಸುತ್ತಾ, ಹೀಗೆ ಹೇಳಬೇಕಾಗಿ ಬಂತಲ್ಲ ಎಂದು ವ್ಯಥೆ ಪಡುತ್ತಿದ್ದವನಂತೆ ಬಿಗಿದ ಕೊರಳಿಂದ, ನಿನಗಾಗಿ ಇಲ್ಲಿ ಕಾದಿರುತ್ತೇನೆ ಎಂದ. ಜೇವರ್ಟನ ಧ್ವನಿಯಲ್ಲಿ ಎಂದೂ ಕೇಳದ ಆ ವಿನಯದ ವೈಶಿಷ್ಟ್ಯವನ್ನು ಜಾನನ್ನು ಕಂಡು ಅರೆಕ್ಷಣ ಜೇವರ್ಟನ ಮುಖವನ್ನೇ ನೋಡುತ್ತಾ ನಿಂತ. ಜೇವರ್ಟನನ್ನು ಚೆನ್ನಾಗಿ ಅರಿತಿದ್ದ ಜಾನ್ ವಾಲ್ಜಾನನಿಗೆ ಅವನು ಆಡಿದ ಮಾತು ಹೊಸತು ಎನಿಸಲಿಲ್ಲವಾದರೂ ತನ್ನ ಕೊಂಕು ಉಗುರುಗಳ ಮಿತಿಯೊಳಗೆ ಎಷ್ಟು ದೂರ ಬೇಕಾದರೂ ಓಡಾಡುವಂತೆ ಇಲಿಗೆ ಸ್ವಾತಂತ್ರ್ಯ ಕೊಟ್ಟು ನಲಿವ ಬೆಕ್ಕಿನಂತೆ ಜೇವರ್ಟ್ ತನಗೆ ಈ ರಿಯಾಯಿತಿ ತೋರಿಸಿರುವನು ಎಂದುಕೊಂಡು ಮನೆಯೊಳಕ್ಕೆ ನಡೆದನು. ಅವನು ವಾಸಿಸುತ್ತಿದ್ದುದು ಆ ಮನೆಯ ಮಹಡಿಯ ಮೇಲೆ. ಮೆಟ್ಟಲುಗಳು ಮುಗಿಯುತ್ತಲೇ ಜಾನ್ ಮನೆಯ ಬಾಗಿಲನ್ನು ತೆರೆದು ಕೊಂಚ ಹೊತ್ತು ಅಲ್ಲೇ ನಿಂತು ಸುತ್ತಲೂ ನೋಡಿದ. ನೋವಿನ ಹಾದಿಯೂ ಕೊನೆಗೊಳ್ಳುವ ಜಾಗಗಳು ಉಂಟು. ಹೊರಗಣ ತಂಗಾಳಿಯನ್ನು ಸೇವಿಸುವ ಸಲುವಾಗಿ ಪಕ್ಕದ ಕಿಟಕಿಯ ಹತ್ತಿರ ಹೋಗಿ ಹೊರಕ್ಕೆ ಕತ್ತು ನೀಡಿ ಕೆಳಕ್ಕೆ ಬಗ್ಗಿ ನೋಡಿದ. ಬೀದಿಯ ದೀಪ ರಸ್ತೆಯನ್ನು ಉದ್ದಕ್ಕೂ ಬೆಳಗಿತ್ತು. ನೋಡಿದ ತತ್ಕ್ಷಣ ಜಾನ್ ವಾಲ್ಜಾನನಿಗೆ ಆಶ್ಚರ್ಯವಾಯಿತು. ಕೆಳಗೆ ಹೊಸ್ತಿಲ ಬಳಿ ಯಾರೂ ಇರಲಿಲ್ಲ. ಜೇವರ್ಟ್ ಅಲ್ಲಿಂದ ಹೊರಟು ಬಿಟ್ಟಿದ್ದ. ಮೆಲ್ಲ ಮೆಲ್ಲನೆ ಆ ರಸ್ತೆಯಿಂದ ದೊಡ್ಡ ರಸ್ತೆಗೆ ಬಂದ ಜೇವರ್ಟ್ ಸೀನ್ ಹೊಳೆಯ ದಡಕ್ಕೆ ಹತ್ತಿರದ ಅಡ್ಡದಾರಿಯನ್ನು ಹಿಡಿದ. ನಾಥರ್ ಡೇಮ್ ಸೇತುವೆ ಬಳಿ ಅವನು ಹೊಳೆಯ ಹತ್ತಿರ ಬಂದುದು.
ಆ ಬಳಿಯಲ್ಲಿ ಹೊಳೆ ರಭಸದಿಂದ ಸುಳಿದು ಹರಿಯುತ್ತದೆ. ಹತ್ತಿರ 2 ಸೇತುವೆಗಳು ಇರುವುದರಿಂದ ನೀರು ಒಂದನ್ನು ದಾಟಿ ಮತ್ತೊಂದರಿಂದ ತಡೆಯಲ್ಪಟ್ಟು ರೇಗಿ ಮತ್ಸರಿಸಿ ನುಗ್ಗಿ ಬರುತ್ತಾ ಸೇತುವೆಯ ಕಂಬಗಳನ್ನು ಬಾಚಿ ತಬ್ಬಿ ಕಿತ್ತೊಗೆಯಲು ಹವಣಿಸುವಂತೆ ಅಲೆಗಳು ಎದ್ದು ಬಡಿಯುತ್ತವೆ. ನುರಿತ ದೋಣಿಗರೂ ತತ್ತರಿಸಿ ಕಣ್ಣು ಬಿಡುವ ಜಾಗ ಅದು. ಅಲ್ಲಿ ಬಿದ್ದವರು ಮತ್ತೆ ಜೀವದಿಂದ ಏಳಲಾರರು. ಎಂಥ ಈಜುಗಾರರ ಎದೆಯನ್ನೂ ನಡುಗಿಸುವ ಸ್ಥಳ ಅದು. ರಸ್ತೆಯ ಪಕ್ಕದ ಚಿಕ್ಕ ಗೋಡೆಯ ಮೇಲೆ ಮೊಣಕೈಗಳನ್ನು ಊರಿ ಜೇವರ್ಟ್ ಚಿಂತಿಸತೊಡಗಿದ. ಅವನ ಮುಷ್ಟಿಗಳೆರಡೂ ಒಂದಕ್ಕೊಂದು ಹೆಣೆದುಕೊಂಡಿದ್ದವು. ಅವನ ಅಂತರಂಗದಲ್ಲಿ ಕ್ರಾಂತಿಯ ಬಿರುಗಾಳಿ ಎದ್ದಿತ್ತು. ಆತ್ಮಪರೀಕ್ಷೆಯ ಆಂದೋಲನಕ್ಕೆ ಸಿಕ್ಕಿ ಅವನು ನುಚ್ಚು ನೂರಾಗಿದ್ದ. ಅವನ ನೋವಿನ ಆಳವನ್ನು ಬಲ್ಲವರು ಯಾರು? ಅಪರಾಧಿಗಳನ್ನು ಅಟ್ಟಿಸಿಕೊಂಡು ಹೋಗಿ ಬಂಧಿಸುವುದೇ 10 ವರ್ಷಗಳಿಂದ ಅವನ ಆತ್ಮಸಂತುಷ್ಟಿಗೆ ಏಕೈಕ ಮಾರ್ಗವಾಗಿತ್ತು. ಕರ್ತವ್ಯ ನಿರ್ವಹಣವೇ ಅವನ ಏಕಮಾತ್ರ ಗುರಿ. ಅದುವರೆಗೂ ಅವನು ತನ್ನ ಹಿಡಿತದಿಂದ ನುಣುಚಿಕೊಳ್ಳಲು ಒಬ್ಬನಿಗೂ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಅಂದು ಅವನನ್ನು ಮೊದಲನೆಯ ಬಾರಿ ಒಳಗಿನ ಚೈತನ್ಯ ಬಾಧಿಸುತ್ತಿತ್ತು. ಕರ್ತವ್ಯದ ಬೇರೊಂದು ಕರೆ ಅವನ ಕಿವಿಯಲ್ಲಿ ಮೊಳಗಿತು. ಕುರುಡು ಧರ್ಮವನ್ನೇ ಕಣ್ಣು ಮುಚ್ಚಿಕೊಂಡು ಹಿಂಬಾಲಿಸುತ್ತಿದ್ದ ಜೇವರ್ಟ್ ಅಂದು ಆ ಒಳಗಿನ ಬೆಳಕಿಗೆ ಬೆದರಿದನು. ಅವನ ಕರ್ತವ್ಯ ದೃಷ್ಟಿಗೆ ಮಸುಕು ಸೋಂಕಿತು. ಮನಸ್ಸಾಕ್ಷಿ ಎಂಬುದು ಒಂದು ಇದೆ ಎಂಬ ಅರಿವು ಮೂಡಿತು. ಅದನ್ನು ಅದುಮಿ ಹಿಡಿದು ಮುಚ್ಚಿ ಮುರಿಯಲು ಅವನಿಂದ ಆಗಲಿಲ್ಲ. ಜಾನ್ ವಾಲ್ಜಾನನನ್ನು ಅವನು ಆ ಸಂಜೆ ಅದೇ ಸೀನ್ ನದಿಯ ದಡದಲ್ಲಿ ಕಂಡಾಗ ತೀನಿಯನ್ನು ಕಂಡ ತೋಳನಂತಾದ ನಿಜ. ಆದರೆ ಅದೇ ಘಳಿಗೆಯಲ್ಲಿ ಅವನು ಸ್ವಾಮಿಯನ್ನು ಕಂಡ ನಾಯಿಯಂತೆ ಆಗಿದ್ದ. ಜಾನ್ ವಾಲ್ಜಾನ್ ತನ್ನ ಪ್ರಾಣವನ್ನು ಉಳಿಸಿದಾಗ ಅವನು ಬೆರಗಾದದ್ದು ನಿಜ. ಈಗ ಜಾನನ ಪ್ರಾಣವನ್ನು ತಾನು ಉಳಿಸ ಬಯಸಿದೆನಲ್ಲ ಎಂದು ಯೋಚಿಸಿದಾಗ ಅವನು ಸ್ತಂಭೀಭೂತನಾದ. ತನ್ನನ್ನೇ ತಾನು ಗುರುತಿಸಲಾರದೆ ಹೋದ. ಈಗ ಮಾಡುವುದು ಏನಿದೆ? ಜಾನ್ ವಾಲ್ಜಾನನನ್ನು ಬಂಧಿಸುವುದೇ? ಕಾನೂನು ಕರ್ತವ್ಯ ಎಲ್ಲವನ್ನೂ ಪಾಲಿಸಿ ಅವನನ್ನು ಹಿಡಿದು ಕಟ್ಟುವುದೇ? ಅದು ತಪ್ಪು. ಇಲ್ಲ, ಅವನು ಸ್ವತಂತ್ರನಾಗಿ ಬಾಳಲಿ ಎಂದು ಸುಮ್ಮನಿರುವುದೇ? ಅದೂ ತಪ್ಪು. ಹಿಡಿದರೆ ಮೆಲ್ಲನೆ ಆ ರಸ್ತೆಯಿಂದ ದೊಡ್ಡ ರಸ್ತೆಗೆ ಬಂದ ಜೇವರ್ಟ್ ಸೀನ್ ಹೊಳೆಯ ದಡಕ್ಕೆ ಹತ್ತಿರದ ಅಡ್ಡದಾರಿಯನ್ನು ಹಿಡಿದ. ನಾಥರ್ ಡೇಮ್ ಸೇತುವೆ ಬಳಿ ಅವನು ಹೊಳೆಯ ಹತ್ತಿರ ಬಂದುದು. ಆ ಬಳಿಯಲ್ಲಿ ಹೊಳೆ ರಭಸದಿಂದ ಸುಳಿದು ಹರಿಯುತ್ತದೆ. ಹತ್ತಿರ 2 ಸೇತುವೆಗಳು ಇರುವುದರಿಂದ ನೀರು ಒಂದನ್ನು ದಾಟಿ ಮತ್ತೊಂದರಿಂದ ತಡೆಯಲ್ಪಟ್ಟು ರೇಗಿ ಮತ್ಸರಿಸಿ ನುಗ್ಗಿ ಬರುತ್ತಾ ಸೇತುವೆಯ ಕಂಬಗಳನ್ನು ಬಾಚಿ ತಬ್ಬಿ ಕಿತ್ತೊಗೆಯಲು ಹವಣಿಸುವಂತೆ ಅಲೆಗಳು ಎದ್ದು ಬಡಿಯುತ್ತವೆ. ನುರಿತ ದೋಣಿಗರೂ ತತ್ತರಿಸಿ ಕಣ್ಣು ಬಿಡುವ ಜಾಗ ಅದು. ಅಲ್ಲಿ ಬಿದ್ದವರು ಮತ್ತೆ ಜೀವದಿಂದ ಏಳಲಾರರು. ಎಂಥ ಈಜುಗಾರರ ಎದೆಯನ್ನೂ ನಡುಗಿಸುವ ಸ್ಥಳ ಅದು. ರಸ್ತೆಯ ಪಕ್ಕದ ಚಿಕ್ಕ ಗೋಡೆಯ ಮೇಲೆ ಮೊಣಕೈಗಳನ್ನು ಊರಿ ಜೇವರ್ಟ್ ಚಿಂತಿಸತೊಡಗಿದ. ಅವನ ಮುಷ್ಟಿಗಳೆರಡೂ ಒಂದಕ್ಕೊಂದು ಹೆಣೆದುಕೊಂಡಿದ್ದವು. ಅವನ ಅಂತರಂಗದಲ್ಲಿ ಕ್ರಾಂತಿಯ ಬಿರುಗಾಳಿ ಎದ್ದಿತ್ತು. ಆತ್ಮಪರೀಕ್ಷೆಯ ಆಂದೋಲನಕ್ಕೆ ಸಿಕ್ಕಿ ಅವನು ನುಚ್ಚು ನೂರಾಗಿದ್ದ. ಅವನ ನೋವಿನ ಆಳವನ್ನು ಬಲ್ಲವರು ಯಾರು? ಅಪರಾಧಿಗಳನ್ನು ಅಟ್ಟಿಸಿಕೊಂಡು ಹೋಗಿ ಬಂಧಿಸುವುದೇ 10 ವರ್ಷಗಳಿಂದ ಅವನ ಆತ್ಮಸಂತುಷ್ಟಿಗೆ ಏಕೈಕ ಮಾರ್ಗವಾಗಿತ್ತು. ಕರ್ತವ್ಯ ನಿರ್ವಹಣವೇ ಅವನ ಏಕಮಾತ್ರ ಗುರಿ. ಅದುವರೆಗೂ ಅವನು ತನ್ನ ಹಿಡಿತದಿಂದ ನುಣುಚಿಕೊಳ್ಳಲು ಒಬ್ಬನಿಗೂ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಅಂದು ಅವನನ್ನು ಮೊದಲನೆಯ ಬಾರಿ ಒಳಗಿನ ಚೈತನ್ಯ ಬಾಧಿಸುತ್ತಿತ್ತು. ಕರ್ತವ್ಯದ ಬೇರೊಂದು ಕರೆ ಅವನ ಕಿವಿಯಲ್ಲಿ ಮೊಳಗಿತು. ಕುರುಡು ಧರ್ಮವನ್ನೇ ಕಣ್ಣು ಮುಚ್ಚಿಕೊಂಡು ಹಿಂಬಾಲಿಸುತ್ತಿದ್ದ ಜೇವರ್ಟ್ ಅಂದು ಆ ಒಳಗಿನ ಬೆಳಕಿಗೆ ಬೆದರಿದನು. ಅವನ ಕರ್ತವ್ಯ ದೃಷ್ಟಿಗೆ ಮಸುಕು ಸೋಂಕಿತು. ಮನಸ್ಸಾಕ್ಷಿ ಎಂಬುದು ಒಂದು ಇದೆ ಎಂಬ ಅರಿವು ಮೂಡಿತು. ಅದನ್ನು ಅದುಮಿ ಹಿಡಿದು ಮುಚ್ಚಿ ಮುರಿಯಲು ಅವನಿಂದ ಆಗಲಿಲ್ಲ. ಜಾನ್ ವಾಲ್ಜಾನನನ್ನು ಅವನು ಆ ಸಂಜೆ ಅದೇ ಸೀನ್ ನದಿಯ ದಡದಲ್ಲಿ ಕಂಡಾಗ
ತೀನಿಯನ್ನು ಕಂಡ ತೋಳನಂತಾದ ನಿಜ. ಆದರೆ ಅದೇ ಘಳಿಗೆಯಲ್ಲಿ ಅವನು ಸ್ವಾಮಿಯನ್ನು ಕಂಡ ನಾಯಿಯಂತೆ ಆಗಿದ್ದ. ಜಾನ್ ವಾಲ್ಜಾನ್ ತನ್ನ ಪ್ರಾಣವನ್ನು ಉಳಿಸಿದಾಗ ಅವನು ಬೆರಗಾದದ್ದು ನಿಜ. ಈಗ ಜಾನನ ಪ್ರಾಣವನ್ನು ತಾನು ಉಳಿಸ ಬಯಸಿದನಲ್ಲ ಎಂದು ಯೋಚಿಸಿದಾಗ ಅವನು ಸ್ತಂಭೀಭೂತನಾದ. ತನ್ನನ್ನೇ ತಾನು ಗುರುತಿಸಲಾರದೆ ಹೋದ. ಈಗ ಮಾಡುವುದು ಏನಿದೆ? ಜಾನ್ ವಾಲ್ಜಾನನನ್ನು ಬಂಧಿಸುವುದೇ? ಕಾನೂನು ಕರ್ತವ್ಯ ಎಲ್ಲವನ್ನೂ ಪಾಲಿಸಿ ಅವನನ್ನು ಹಿಡಿದು ಕಟ್ಟುವುದೇ? ಅದು ತಪ್ಪು. ಇಲ್ಲ, ಅವನು ಸ್ವತಂತ್ರನಾಗಿ ಬಾಳಲಿ ಎಂದು ಸುಮ್ಮನಿರುವುದೇ? ಅದೂ ತಪ್ಪು. ಹಿಡಿದರೆ ಕಾರಾಗೃಹದ ಘಾತುಕನಿಗಿಂತ ಸರಿಯಾದ ಸರ್ಕಾರದ ಅಧಿಕಾರಿಯೇ ಹೀನನಾಗುವನು. ಬಿಟ್ಟರೆ ಖೈದಿಯೇ ಕಾನೂನಿಗಿಂತ ಶ್ರೇಷ್ಠ ಎನಿಸುವನು. ಹೇಗೆ ಮಾಡಿದರೂ ತನಗೆ ಕಳಂಕ ತಪ್ಪಿದ್ದಲ್ಲ, ಹಾಗೆಯೇ ತನ್ನ ಅಧಃಪತನವೂ ತಪ್ಪಿದ್ದಲ್ಲ ಎನಿಸಿತು ಅವನಿಗೆ. ಕೊಂಚ ಹೊತ್ತು ಜೇಬರ್ಟ್ ಅಲುಗಾಡದೆ ನಿಂತಿದ್ದ. ಹೊಳೆಯಲ್ಲಿನ ಕರಿಯ ಸುಳಿಯನ್ನೇ ದಿಟ್ಟಿಸುತ್ತಿದ್ದ. ಯಾವುದನ್ನೋ ಮನಸ್ಸಿಟ್ಟು ಗಮನಿಸುತ್ತಾ ಇರುವವನಂತೆ ಆ ಪಾತಾಳವನ್ನು ಅವಲೋಕಿಸಿದ. ನೀರು ಗಳಗಳನೆ ಹರಿಯುತ್ತಿತ್ತು. ಥಟಕ್ಕನೆ ತಲೆಯ ಮೇಲಿನ ಟೊಪ್ಪಿಗೆಯನ್ನು ತೆಗೆದು ಗೋಡೆಯ ಮೇಲೆ ಇರಿಸಿದ. ಮರುಕ್ಷಣದಲ್ಲೇ ಆ ಗೋಡೆಯ ಮೇಲೆ ಒಂದು ಆಕಾರ ಕಾಣಿಸಿತು. ಅದು ಹೊಳೆಯ ಕಡೆ ಬಗ್ಗಿ ಹಾರಿ ಕತ್ತಲೊಳಗೆ ಮಾಯವಾಯಿತು. ದುಡುಂ ಎಂದು ಸದ್ದಾಯಿತು. ಆದರೆ ಅದನ್ನು ಕೇಳಲು ಅಲ್ಲಿ ಯಾರೊಬ್ಬರೂ ಇರಲಿಲ್ಲ. ನೀರೊಳಗೆ ಮಾಯವಾದ ಆ ದೇಹದ ಒದ್ದಾಟವನ್ನೂ ಅದರ ಗುಟ್ಟನ್ನೂ ಆ ಆಕಾರವೊಂದೇ ಬಲ್ಲುದು.